ರಾಜ್ಯದಲ್ಲಿ ದ್ವೇಷ ಭಾಷಣಗಳಿಗೆ ಕಡಿವಾಣ ಹಾಕೋದಕ್ಕೆ ವಿಧಾನಸಭೆಯಲ್ಲಿ ಮಸೂದೆ ಅಂಗೀಕಾರ ಆಗಿದೆ. ಸಾಕಷ್ಟು ಗದ್ದಲ ಗಲಾಟೆಯ ನಡುವೆಯೂ ಈ ಮಸೂದೆ ಅಂಗೀಕಾರ ಆಗಿದ್ದು, ಮಸೂದೆ ಅಂಗೀಕಾರ ಆಗುವ ಸಂದರ್ಭದಲ್ಲೂ ಜಟಾಪಟಿ ನಡೆದಿದೆ. ವಿಪಕ್ಷಗಳು ಭಾರಿ ಗದ್ದಲವನ್ನೇ ಎಬ್ಬಿಸಿದ್ವು, ವಿರೋಧವನ್ನು ವ್ಯಕ್ತಪಡಿಸಿದ್ವು. ಹಾಗಾದ್ರೆ ವಿಧಾನ ಪರಿಷತ್ನಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿರೋಧವನ್ನ ವ್ಯಕ್ತಪಡಿಸೋದಕ್ಕೆ ವಿಪಕ್ಷಗಳ ತಯಾರಿ ಯಾವ ರೀತಿಯಾಗಿದೆ, ಮುಂದೇನು ಅನ್ನೋದನ್ನ ನೋಡೋಣ ಇವತ್ತಿನ ವಿಶೇಷ ವರದಿಯಲ್ಲಿ. ಏನ್ ದ್ವೇಷ ಅದರಲ್ಲಿ ಮಾಡೇನೆ ಹಾಕೋದು. ಇವಾಗ ಹೇಳಿದ್ರಲ್ಲ ವಿರೋಧ ಪಕ್ಷನ ಮುಗಿಸ್ತಾರೆ ಅಂದ್ರೆ ಅದು ತಪ್ಪು ಅಂದ್ರು. ಅಲ್ಲಿ ಹೇಳಿಕೆ ಕೊಟ್ರೆ ಇಡೀ ಸಂಸ್ಥೆಯ ಮೇಲೇನೆ ಕೇಸು. ಈಗ ಯಾರೋ ಕೊಲೆ ಮಾಡ್ತಾನೆ ಯಾರ್ದೋ ಮನೆಯಲ್ಲಿ ಅಂತ ಇಟ್ಕೊಳ್ಳಿ, ಯಾರೋ ಮಗ ಮಾಡ್ತಾನೆ, ಅವ್ರ ಅಪ್ಪನ ಅವ್ರ ಅಮ್ಮನ ಜೈಲಿಗೆ ಹಾಕ್ತೀರಾ? ಕಾನೂನು ಯಾವ ಕಾನೂನಲ್ಲಿ ಹೇಳ್ತೈತೆ ನಿಮಗೆ? ಅಂದ್ರೆ ಯಾವ ಉದ್ದೇಶ ಇಟ್ಕೊಂಡು ನೀವು ಮಾಡ್ತಾ ಇದ್ದೀರಾ? ಇದು ಬೇಲೆ ಇಲ್ಲ, ಇದಕ್ಕೆ ಬೇಲಿಲ್ಲ, ಡೈರೆಕ್ಟ್ ಜೈಲ್. ಎಮರ್ಜೆನ್ಸಿ ತಂದೋರಿಂದ ಇನ್ನೇನು ಬಯಸಕ್ಕೆ ನಾವು ಸಾಧ್ಯ ಇದೆ? ಅದನ್ನೀಗ ಸಭೆ ಮತಕ್ಕೆ ಹಾಕುತ್ತೇನೆ. 20 ಸಾಲಿನ ಕರ್ನಾಟಕ ದ್ವೇಷ ಭಾಷೆ ಮತ್ತು ದ್ವೇಷಗಳ ಅಪರಾಧಗಳ ಪ್ರತಿಬಂಧ ವಿಧೇಯಕವನ್ನು ಈ ಸಭೆ ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರೋ ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದಿನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದಿನ ಪರವಾಗಿದೆ, ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕ ಅನುಮೋದನೆ ದೊರಕಿದೆ. ಭಾರಿ ಗದ್ದಲ ಗಲಾಟೆ, ಕೆಲವರು ಕೂಗಾಡಿದ್ರು, ಕಿರುಚಾಡಿದ್ರು, ಒಂದಷ್ಟು ಮಂದಿ ಬಿಲ್ಗಳನ್ನ ಹರಿದು ಹಾಕಿದ್ರು, ವಾಕ್ ಸಮರ ನಡೆಸಿದ್ರು, ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಒಟ್ನಲ್ಲಿ ಸ್ವಲ್ಪ ಹೊತ್ತಲ್ಲೇ ಅಲ್ಲಿ ಗಲಾಟೆಯೇ ಶುರುವಾಯಿತು. ಅಸ್ತವ್ಯಸ್ತವೇ ಉಂಟಾಯಿತು. ಭಾರಿ ಪ್ರತಿರೋಧದ ನಡುವೆ ಒಂದು ಬಿಲ್ ಮಂಡನೆಯಾಗಿ ಅಂಗೀಕಾರವೂ ಆಗೋಯ್ತು. ಭಾರಿ ಗದ್ದಲ ಗಲಾಟೆಯ ನಡುವೆಯೇ ವಿಧಾನಸಭೆಯಲ್ಲಿ ದ್ವೇಷ ಭಾಷಣದ ನಾಲಗೆಗೆ ಬೀಗ ಹಾಕಲಾಯಿತು. ದ್ವೇಷ ಭಾಷಣದ ವಿರುದ್ಧ ಮಸೂದೆ ತರಲೇಬೇಕು ಅಂತ ಪಣ ತೊಟ್ಟಿದ್ದ ರಾಜ್ಯ ಸರ್ಕಾರ ಕೊನೆಗೂ ದ್ವೇಷ ಭಾಷಣವನ್ನು ವಿಧಾನಸಭೆಯಲ್ಲಿ ಅಂಗೀಕಾರ ಮಾಡಿಸಿಯೇ ಬಿಡ್ತು. ದ್ವೇಷ ಭಾಷಣಕ್ಕೆ ಬ್ರೇಕ್ ಹಾಕೋ ಬಿಲ್ ಹರಿದ್ರು, ಬಿಸಾಡಿದ್ರು. ಗದ್ದಲದ ನಡುವೆ ವಿಧಾನಸಭೆಯಲ್ಲಿ ದ್ವೇಷದ ನಾಲಗೆಗೆ ಬಿತ್ತು ಬ್ರೇಕ್. ಎಸ್, ಇನ್ನು ಮುಂದೆ ದ್ವೇಷ ಭಾಷಣಕ್ಕೂ ಬ್ರೇಕ್ ಬೀಳಲಿದೆ. ಇನ್ನು ಮುಂದೆ ಯಾರು ದ್ವೇಷ ಭಾಷಣ ಮಾಡೋ ಹಾಗಿಲ್ಲ. ಭಾಷಣದ ಹೆಸರಲ್ಲಿ ದ್ವೇಷ ಮೂಡಿಸೋಕು ಸಾಧ್ಯ ಆಗಿಲ್ಲ. ಭಾಷಣ ಮಾಡ್ತೇವೆ ಅಂತ ಏನೇನೋ ಮಾತಾಡೋಕೆ ಹೋದ್ರೆ ಸಂಕಷ್ಟ ಫಿಕ್ಸ್ ಆಗೋದು ಗ್ಯಾರಂಟಿ. ಒಬ್ಬರ ಮೇಲೆ ಇನ್ನೊಬ್ಬರು ದ್ವೇಷ ಭಾಷಣ ಮಾಡಿದ್ರೆ ಜೈಲಲ್ಲಿ ಕಂಬಿ ಎಣಿಸೋದು 100% ಪಕ್ಕ. ಇಂಥದ್ದೊಂದು ಕಾನೂನು ಜಾರಿಗೊಳಿಸೋಕೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ. ದ್ವೇಷ ಭಾಷಣ ಮಾಡೋದ್ರ ವಿರುದ್ಧ ಕಾನೂನು ಜಾರಿಗೊಳಿಸೋಕೆ ಪ್ರಯತ್ನ ಮಾಡ್ತಿದೆ. ವಿಧೇಯಕವೊಂದನ್ನ ರಾಜ್ಯ ಸರ್ಕಾರ ಮಂಡಿಸಿದ್ದು, ಈಗ ವಿಧಾನಸಭೆಯಲ್ಲಿ ಆ ಮಸೂದೆಯನ್ನು ಅಂಗೀಕಾರ ಮಾಡಲಾಗಿದೆ. ಕರ್ನಾಟಕ ದ್ವೇಷ ಭಾಷೆ ಮತ್ತು ದ್ವೇಷಗಳ ಅಪರಾಧಗಳ ಪ್ರತಿಬಂಧ ವಿಧೇಯಕವನ್ನು ಈ ಸಭೆ ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರೋ ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದಿನ ಪರವಾಗಿದೆ ಎಂದು ಭಾವಿಸುತ್ತೇನೆ. ವಿಪಕ್ಷಗಳ ತೀವ್ರ ವಿರೋಧದ ನಡುವೆ ವಿಧಾನಸಭೆಯಲ್ಲಿ ದ್ವೇಷ ಭಾಷಣಕ್ಕೆ ತಡೆ ನೀಡುವ ಬಿಲ್ ಅಂಗೀಕಾರಗೊಂಡಿದೆ. ಇಷ್ಟಕ್ಕೂ ದ್ವೇಷ ಭಾಷಣದ ವಿರೋಧಿ ಬಿಲ್ನಲ್ಲಿ ಏನೇನಿದೆ ಇಲ್ಲಿದೆ ನೋಡಿ. ದ್ವೇಷ ಭಾಷಣ ಮಾಡುವ ಮೂಲಕ ಸಮಾಜದಲ್ಲಿ ಅಶಾಂತಿ ಉಂಟು ಮಾಡೋದು ಶಿಕ್ಷಾರ್ಹ ಅಪರಾಧ. ಕೋಮು ಗಲಭೆ, ಕಾನೂನು ಸುವ್ಯವಸ್ಥೆ ಹದಗೆಡೋದನ್ನ ತಡೆಯೋದೇ ಈ ವಿಧೇಯಕದ ಉದ್ದೇಶ. ಜನಾಂಗೀಯ ನಿಂದನೆ, ಭಾಷೆ, ಜನ್ಮಸ್ಥಳ, ಜಾತಿ, ಧರ್ಮಾಧಾರಿತ ದ್ವೇಷ ಹರಡಬಾರದು. ದ್ವೇಷ ಹರಡಿದ್ರೆ ಆನ್ಲೈನ್ ತಾಣ, ಟೆಲಿಕಾಂ, ಸರ್ಚ್ ಇಂಜಿನ್ ಕೂಡ ಹೊಣೆಯಾಗುತ್ತೆ. ಇಷ್ಟೇ ಅಲ್ಲ, ನೋಂದಾಯಿತವಲ್ಲದ ಸಂಘ ಸಂಸ್ಥೆಗಳನ್ನು ಹೊಣೆ ಮಾಡಲಾಗುತ್ತದೆ. ವಿದ್ಯುನ್ಮಾನ ಮಾಧ್ಯಮ, ಪುಸ್ತಕ, ಕರಪತ್ರ, ಕಾಗದ, ಬರಹ, ರೇಖಾಚಿತ್ರ ಇವುಗಳ ಮೂಲಕ ದ್ವೇಷ ಹರಡೋದು, ದ್ವೇಷ ಭಾಷಣಕ್ಕೆ ಸಹಕಾರ ಮತ್ತು ಸಹಾಯ ಮಾಡೋದು ಕೂಡ ಶಿಕ್ಷಾರ್ಹ ಅಪರಾಧ ಅಂತ ವಿಧೇಯಕದಲ್ಲಿ ಉಲ್ಲೇಖಿಸಲಾಗಿದೆ. ಹೌದು, ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡೋ ಉದ್ದೇಶದಿಂದ ಈ ವಿಧೇಯಕ ಮಂಡನೆ ಮಾಡಿದೆ ರಾಜ್ಯ ಸರ್ಕಾರ. ಈ ವಿಧೇಯಕ ಜಾರಿ ಕೂಡ ರಾಜ್ಯ ಸರ್ಕಾರಕ್ಕೆ ಅನಿವಾರ್ಯವಾಗಿದೆ. ರಾಜ್ಯದಲ್ಲಿ ದ್ವೇಷ ಭಾಷಣಗಳು ಹೆಚ್ಚಾಗ್ತಾಗಿದ್ದಾವೆ.
ದ್ವೇಷ ಭಾಷಣಗಳ ಮೂಲಕ ಕೋಮು ಪ್ರಚೋದನೆ ನಡೆಯುತ್ತಿದೆ. ಆಗಾಗ ಗಲಾಟೆ, ಘರ್ಷಣೆ, ದೊಂಬಿ ವಾತಾವರಣ ಸೃಷ್ಟಿಯಾಗತ್ತೆ. ಕೋಮು ದ್ವೇಷದ ಭಾಷಣದಿಂದ ಅಶಾಂತಿ ಸೃಷ್ಟಿಯಾಗುತ್ತಿದೆ. ದ್ವೇಷ ಭಾಷಣ ಕೆಲವೊಮ್ಮೆ ಕೆಲವರನ್ನು ಬಲಿ ಪಡೆದದ್ದೂ ಉಂಟು. ಇದೇ ಕಾರಣಕ್ಕೆ ದ್ವೇಷ ಭಾಷಣ ನಿರ್ಬಂಧಿಸೋಕೆ ಕಾನೂನು ತರೋದು ರಾಜ್ಯ ಸರ್ಕಾರಕ್ಕೆ ಅನಿವಾರ್ಯವಾಗಿದೆ. ಈಗ ಮಂಡಿಸಿರೋ ವಿಧೇಯಕ ಜಾರಿಯಾದ್ರೆ ಏನೇನ್ ಶಿಕ್ಷೆ ಇರುತ್ತೆ ಗೊತ್ತಾ? ದ್ವೇಷ ಭಾಷಣ ಮಾಡಿದ್ರೆ ಜಾಮೀನು ರಹಿತ ಕೇಸ್ ಬೀಳಲಿದೆ. ಆರೋಪ ಸಾಬೀತಾದ್ರೆ 1 ರಿಂದ 7 ವರ್ಷ ಜೈಲು ಶಿಕ್ಷೆ, 50,000 ದಂಡ ವಿಧಿಸಲಾಗುತ್ತೆ. 2ನೇ ಬಾರಿ ಅದೇ ತಪ್ಪು ಮಾಡಿದ್ರೆ 2 ರಿಂದ 10 ವರ್ಷ ಜೈಲು, 1 ಲಕ್ಷ ದಂಡ ವಿಧಿಸಲಾಗುತ್ತೆ. ಇಂಥ ಪ್ರಕರಣಗಳನ್ನು ಪ್ರಥಮ ದರ್ಜೆ ಮ್ಯಾಜಿಸ್ಟ್ರೇಟ್ ಮೂಲಕ ವಿಚಾರಣೆ ನಡೆಸಲಾಗುತ್ತೆ. ಉನ್ನತ ಮಟ್ಟದ ಅಧಿಕಾರಿ ತನಿಖೆ ನಡೆಸುತ್ತಾರೆ. ವಿಪಕ್ಷಗಳು ದ್ವೇಷ ಭಾಷಣ ತಡೆ ಮಸೂದೆಗೆ ಆಕ್ಷೇಪ ವ್ಯಕ್ತಪಡಿಸುವುದಕ್ಕೆ ಕೆಲವೊಂದಷ್ಟು ಕಾರಣಗಳಿವೆ. ಹೊಸ ವಿಧೇಯಕಕ್ಕೆ ವಿಪಕ್ಷಗಳ ನಾಯಕರು ಟಾರ್ಗೆಟ್ ಆಗಿದ್ದಾರೆ. ಸರಕಾರದಿಂದ ದ್ವೇಷ ಬಿತ್ತು ಕೆಲಸವಾಗ್ತಿದೆ. ಈಗಾಗಲೇ ದ್ವೇಷ ಭಾಷಣ ತಡೆಗೆ ಕಾನೂನುಗಳಿವೆ. ಮತ್ತೊಂದು ಹೊಸ ಕಾನೂನಿನ ಅವಶ್ಯಕತೆ ಇಲ್ಲ. ಹೊಸ ಕಾನೂನಿನಿಂದ ಕೋಮು ಸೌಹಾರ್ದತೆ ಹಾಳಾಗುತ್ತದೆ. ಆದ್ದರಿಂದ ಈ ಕಾನೂನು ಬೇಡವೇ ಬೇಡ. ಕಾನೂನು ಜಾರಿಗೊಳಿಸಿದ್ರೆ ಹೋರಾಟ ಮಾಡ್ತೇವೆ ಅಂತ ಹೇಳ್ತಾಗಿದ್ದಾರೆ ವಿಪಕ್ಷದ ಸದಸ್ಯರು. ವಿಧಾನಸಭೆಯಲ್ಲಿ ಅಂಗೀಕಾರ. ವಿಪಕ್ಷಗಳ ಪ್ಲಾನ್ ಏನು? ಈಗ ಸದ್ಯಕ್ಕೆ ವಿಧಾನಸಭೆಯಲ್ಲಿ ದ್ವೇಷ ಭಾಷಣ ತಡೆ ಕಾಯ್ದೆ ಅಂಗೀಕಾರವಾಗಿದೆ. ಅಂತಹ ವೇಳೆಯಲ್ಲಿ ಗಲಾಟೆ ಗದ್ದಲವಾದ ಕಾರಣ ಚರ್ಚೆಯನ್ನು ಮುಂದೂಡಲಾಗಿತ್ತು. ವಿರಾಮದ ಬಳಿಕ ಕಲಾಪ ಪುನರಾರಂಭಗೊಂಡ ಮೇಲೆ ಬಿಜೆಪಿ ಸದಸ್ಯರು ಕಿಡಿಕಾರಿದ್ರು. ಇಷ್ಟು ಮಹತ್ತರದ ಬಿಲ್ ಅನ್ನು ಚರ್ಚೆ ಮಾಡೋಕೆ ಬಿಡಿ ಅಂದ್ರು. ನೀವು ಇಂಥ ಒಂದು ಮಹತ್ತರವಾದಂತ ನೀವು ಬಹುಮತ ಇದೆ, ಪಾಸ್ ಮಾಡ್ಕೊಂಡಿದೆ, ಅದು ಬೇರೆ ವಿಷಯ. ಇಷ್ಟು ಮಹತ್ತರವಾದಂತ ಬಿಲ್ ಅನ್ನ ಈ ಪೂರ್ವ ಯೋಜಿತ ದ್ವೇಷ ಇಟ್ಕೊಂಡು ಮಾಡಿಬಿಟ್ರೆ ಹೆಂಗಾಗುತ್ತೆ? ಮತ್ತು ವಿರೋಧ ಪಕ್ಷದ ಶಾಸಕರನ್ನ ಇಷ್ಟು ನೀವು ಟೇಕನ್ ಫಾರ್ ಗ್ರಾಂಟೆಡ್ ಮಾಡ್ಕೊಳಕ್ಕಾಗಲ್ಲ. ದಯಮಾಡಿ ಇದನ್ನು ಮರುಪರಿಶೀಲನೆ ಮಾಡಿ ಸ್ವಲ್ಪ ಯೋಚನೆ ಮಾಡೋದು ಒಳ್ಳೇದು. ಒಂದು ಸ್ವಲ್ಪ ಮುಂದಕ್ಕೆ ಹಾಕಿ ನಮ್ಮನ್ನು ಒಳಗೆ ಕರೆದು ಮಾತಾಡಿ. ಇಂಥ ಒಂದು ಮಹತ್ತರವಾದ ಬಿಲ್ಲನ್ನು ಈ ರೀತಿ ಚರ್ಚೆ ಇಲ್ಲದೆ ಪಾಸ್ ಮಾಡ್ಕೊಳ್ಳೋದು ಸರಿಯಲ್ಲ. ದಯಮಾಡಿ ಒಂದ್ಸರಿ ಒಳಗೆ ಕರೆದು ಮಾತಾಡ್ಬೇಕು ನಮ್ಮನ್ನು. ಮತ್ತೆ ಪಾಸ್ ಅಂತ ಹಾಗೆ ಆಗುತ್ತೆ, ಮೆಜಾರಿಟಿ ಇದೆ. ಚರ್ಚೆ ಮಾಡೋಕ್ಕೂ ಬಿಡಲ್ಲ ನೀವು ಅಂತಂದ್ರೆ ಏನರ್ಥ? ಏನ್ ಸಂದೇಶ ಕಳಿಸ್ತಿದ್ದೀರಿ? ಬಿಲ್ ಬಗ್ಗೆ ಚರ್ಚೆ ಆಗಲಿ. ಈ ಸದನ ಇರೋದೇ ಬಿಲ್ಗಳ ಬಗ್ಗೆ ಚರ್ಚೆ ಮಾಡಕ್ಕೆ. ಈ ಸದನ ಮಾಡಿರೋದೇ ಬಿಲ್ಗಳನ್ನ ಕಾನೂನು ಮಾಡೋವಂಥದ್ದಕ್ಕೆ. ಚರ್ಚೆ ಆಗಬೇಕು. ಬಹುಮತ ಯಾರ ಆಧಾರದಲ್ಲಿ ಇರ್ತದೋ ಅದು ಪಾಸ್ ಆಗಿ ಆಗ್ತದೆ. ಇಲ್ಲಿ ಚರ್ಚೆಗೆ ಅವಕಾಶ ಇಲ್ಲ ಅಂತ ಹೇಳಿದ್ರೆ ಬಿಲ್ಗಳಿಗೆ ಏನು ಬೆಲೆ ಇರ್ತದೆ? ಅದರಿಂದ ದಯವಿಟ್ಟು ಮತ್ತೆ ಪರಿಶೀಲನೆ ಮಾಡಿ 10 ನಿಮಿಷ ಮುಂದೆ ಹಾಕಿ ಮಾತಾಡಿ. ಅಲ್ಲಿ ಏನು ಕಾನೂನು ಪ್ರಕಾರ ಏನೇನಿದೆ ಚರ್ಚೆ ಮಾಡೋಣ. ಆಮೇಲೆ ಸದನ ನಡೆಸಿ ಬಿಲ್ ಅಂತೂ ಪಾಸ್ ಆಗ್ತೈತೆ. ನಾವೇನು ತೊಂದರೆ ಕೊಡಲ್ಲ. ನಮ್ಗೆ ಚರ್ಚೆ ಮಾಡೋಕ್ಕೆ ಅವಕಾಶ. ಕೊನೆಗೆ ಬಿಜೆಪಿ ಹಾಗೂ ಜೆಡಿಎಸ್ ಸದಸ್ಯರು ಸದನದ ಬಾವಿಗಿಳಿದು ಧರಣಿ ನಡೆಸಿದ್ದಾರೆ. ಸದನ ಸಮಿತಿಗೆ ದ್ವೇಷ ಭಾಷಣ ಒಪ್ಪಿಸುವಂತೆ ಆಗ್ರಹಿಸಿದ್ದಾರೆ. ಈಗ ಸದ್ಯಕ್ಕೆ ವಿಧಾನಸಭೆಯಲ್ಲಿ ಬಿಲ್ ಅಂಗೀಕಾರವಾಗಿದ್ದು, ವಿಧಾನ ಪರಿಷತ್ನಲ್ಲಿ ಇದೇ ಬಿಲ್ಗೆ ಭಾರೀ ವಿರೋಧ ವ್ಯಕ್ತಪಡಿಸಲು ತಯಾರಿ ನಡೆಸಿದೆ ಕೇಸರಿ ಪಾಳಯ.